ಬಗ್ಗೆ ತುಂಬಾ ಜನ ಮಾತಾಡಿದ್ರು. ವಿಜಯ್ ಸರ್ ಅಂತೂ ಬಹಳ ಅದ್ಭುತವಾಗಿ ಹೇಳಿದ್ರು ನಿಮ್ ಡೆಡಿಕೇಶನ್ ಬಗ್ಗೆ ಎಲ್ಲ. ಫೈನಲಿ ಡೆಬ್ಯೂ ಸಿನಿಮಾ ಹೀರೋ ಆಗಿ ಲಾಂಚ್ ಆಗ್ತಿರೋದು. ಅದು ನೀವು ಇನ್ ಮುಂದೆ ಎಷ್ಟೇ ಸಿನಿಮಾಗಳು ಮಾಡ್ಬೋದು, ದಿಸ್ ಸಿನಿಮಾ ವೆರಿ ಸ್ಪೆಷಲ್. ಏನ್ ಹೇಳ್ತೀರಾ? ಮೊದಲನೇದಾಗಿ ನನ್ನ ತಂದೆ ತಾಯಿ ಬೀರೇಶ್ವರ ಸ್ವಾಮಿ ಅಥರ್ವಣ ಕಾಟೇರಮ್ಮ ತಾಯಿ ಪಾದಗಳನ್ನ ನೆನೆಸ್ಕೊಳ್ತಾ, ಇಲ್ಲಿ ನಮಗೋಸ್ಕರ ಬಂದಿರೋ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಡಿಜಿಟಲ್ ಮಾಧ್ಯಮ ಮಿತ್ರರಿರ್ಬೋದು, ಆಮೇಲೆ ನನ್ನ 2 ಗುರುಗಳು ಬಂದಿದ್ದಾರೆ ಇಲ್ಲಿ, ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರ್ತೀನಿ. ಇವತ್ತು ನೀವೇನು ನಮ್ಮ ಟ್ರೈಲರ್ ನೋಡ್ತಿದ್ದೀರೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ನಾನು ಕೇಳಬೇಕು, ಕೊನೆಯಲ್ಲಿ ಕೇಳ್ತೀನಿ. ಬಟ್ ಇದ್ರ ಹಿಂದೆ ಒಂದು ದೊಡ್ಡ ಶ್ರಮನೇ ಪಟ್ಟಿದ್ದೀವಿ ನಾವೆಲ್ಲರೂ. ಈ ರೋಣ ಅನ್ನೋ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೇ ನಮಗೊಂದು ಖುಷಿ ವಿಷಯ. ಯಾಕೆ ಅಂದರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಾಗ ಶೆಡ್ಯೂಲ್ ಪ್ಯಾಕಪ್ ಆದಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ. ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಷನ್ನೇ ಅದೇ ಇರ್ತಿತ್ತು. ಸಿನಿಮಾ ಏನಾಗುತ್ತೆ, ಯಾವ್ಯಾವ ಸಿನಿಮಾ ಬಿಡ್ತಿದ್ದಾರೆ, ಏನು ನಡೀತಾ ಇದೆ, ಅಣ್ಣ ನೀನು ಯಾವ್ದು ಮಾಡ್ಕೊಂಡಿದ್ಯಾ, ನಿನ್ಗೆ ಯಾರು ಡೈರೆಕ್ಟರ್ಸ್ ಪರಿಚಯ ಇದ್ದರೆ ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸಕ್ಕೆ ಹೇಳು, ಆ ಥರನೇ ಮಾತಾಡ್ತಿದ್ವಿ. ಜೊತೆಲಿ ಒಂದು ಟೈಮಲ್ಲಿ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ. ಹೆಂಗೂ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಒಂದು ಕತೆ ಮಾಡಿಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವರು ಒಂದು ಕತೆ ಹೇಳಿದ್ರು ನನಗೆ. ಇದು ಒಂದು ಲೈನಲ್ಲೂ ಒಂದು ಹೇಳಿದರು. ಆಗ ನನಗೆ ವಾವ್ ಅನಿಸ್ತದು. ಪಕ್ಕ ಜನಕ್ಕೂ ಇದು ಇಷ್ಟ ಆಗುತ್ತೆ ಅನ್ನೋ ಫೀಲಲ್ಲಿ ಸರಿ ಅಣ್ಣ ಇದನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರದ್ದೇ ಒಂದು ಟೀಮ್ನ ಕಟ್ಕೊಂಡು, ಇವರಾಗಿರಲಿ, ನಮ್ಮ ಆದಿಮೂರ್ತಿ ಸರ್ ಆಗಿರಲಿ, ಆಮೇಲೆ ಸ್ಟೋರಿ ರೈಟ್ರು ನಮ್ಮ ರಮೇಶ್ ಬ್ರೋ ಅಂತ ಗೊತ್ತಾಯಿತು. ಅದು ಖುಷಿ ಆಯ್ತು ನಮಗೆ. ಅವರು ನಮ್ಮ ಜೊತೆಲೇ ಕೆಲಸ ಮಾಡ್ತಿದ್ರು, ಬಟ್ ಆಮೇಲೆ ಗೊತ್ತಾಯಿತು ರಮೇಶ್ ಬ್ರೋದು ಇದು ಲೈನು ಅಂತ. ಅದಾದಮೇಲೆ ಅದನ್ನು ಒಂದು 13 ವರ್ಷನ್ಸ್ನ ಚೇಂಜ್ ಆಗ್ತಾ ಹೋಯ್ತು. ಅಣ್ಣ ಈಗ ಅಪ್ಡೇಟ್ ಆಗಬೇಕಣ್ಣ ನಾವು, ಹೇಗಾಗುತ್ತೋ, ಈಗಿನ ಜನ ಏನು ಕೇಳ್ತಾ ಇದ್ದಾರೆ ಪ್ರತಿಯೊಂದೂ ನಾವು ಈಗ ಕೊಡಬೇಕಾಗತ್ತೆ ಅನ್ನೋ ಕಾರಣದಿಂದನೇ ನಮಗೊಂದು 13 ವರ್ಷನ್ಸ್ನ ಚೇಂಜ್ ಆಗ್ತಾ ಬಂತು. ಅದಾದಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಒಂದಷ್ಟು ಕಷ್ಟಗಳು, ಅದನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಕಾರಣ ಏನಂದರೆ, ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನಂದು ಆ್ಯಕ್ಟ್ ಇರೋವಾಗ ಮಾತ್ರ ಇರ್ತಿರ್ಲಿಲ್ಲ. ನಾನು ಆ್ಯಕ್ಟ್ ಇಲ್ಲ ಅಂದ್ರೂ ಕೂಡ ಯಾಕೆ ಇರ್ತಿದೆ ಅಂದರೆ ಒಂದು ಪ್ರೊಡಕ್ಷನ್ ಕಲಿಬೋದಿತ್ತು ಅಂತ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ವಲ್ಲಭಣ್ಣ. ಇಲ್ಲಿದ್ದಾರೆ ನಮ್ಮ ವಲ್ಲಭಣ್ಣ, ಇಲ್ಲೇ ಎಲ್ಲೋ ಇದ್ದಾರೆ. ಅವರಿಂದನೇ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗ್ಬಿಟ್ಟಿದೆ. ಹೆಂಗೆ ಅಂದರೆ ಅವರು ನನಗೆ ಹೇಳ್ಕೊಡ್ತಿದ್ರು, ನೋಡ್ರಗು ಇದಂದರೆ ಇದು. ಅವಾಗ ನನಗೂ ಕಲಿಯಕ್ಕೆ ಸಿಕ್ತು. ನಾನು ಅಲ್ಲಿ ಕಲ್ತ್ರೇನೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರಿಂದ ಅದರಿಂದ ಕಲ್ತ ಮೇಲೆ ಈ ಸಿನಿಮಾದಲ್ಲಿ ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರಲಿಲ್ಲ, ಇವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರೇ ಬೇಡ ಅಂತ ಮಾಡಿದ್ವಿ. ಅದಾದಮೇಲೆ ಇಲ್ಲ ಬೇಕಾಗುತ್ತೆ, ನಾವು ಒಂದು ಆ್ಯಕ್ಟಿಂಗ್ ಕೂಡ ಮಾಡ್ಕೊಳ್ತಾ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಅದು ಎಲ್ಲ ಆದಮೇಲೆ ಒಂದು ಒಳ್ಳೆ ಪ್ರೊಡಕ್ಷನ್ನು ಆಯಿತು. ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ BGMs ಕೊಟ್ಟಿದ್ದಾರೆ ನಮ್ಮ ಗಗನ್ ಬದೇರಿಯಾ ಸರು. ಒಳ್ಳೆ ಮ್ಯೂಸಿಕ್ಸ್ ಇದ್ದಾವೆ. ಒಂದು 4 ಸಾಂಗ್ ಕೂಡ ನಿಮಗೆ ಅದ್ಭುತ ಅನಿಸುತ್ತೆ. ನನಗೆ ಗೊತ್ತಿದ್ದಂಗೆ ನಿಮಗೆ ಆಲ್ರೆಡಿ ಒಂದು 2 ಸಾಂಗ್ ಇಷ್ಟ ಆಗಿರಬೇಕು ಅಂತ ಅನಿಸುತ್ತೆ. ಆಮೇಲೆ ಇವ್ರ ಸಾಂಗನ್ನು ನಾವು ಹೊಗಳೋದಲ್ಲ, ಅಲ್ಲಿ ಯಾವ್ಯಾವ ಸಿಂಗರ್ಸ್ ಹತ್ರ ಆಡಿಸಿದ್ರು ಅವರು ಕೂಡ ಹೊಗಳ್ತಿದ್ರು. ಕೈಲಾಶ್ ಖೇರ್ ಸರ್ ಆಗಿರಲಿ, ಆ್ಯಂಟೋನಿ ಸರ್ ಆಗಿರಲಿ, ಮತ್ತು ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರಲಿ, ಕುನಲ್ ಗಾಂಜಾವಾಲಾ ಸರ್ ಆಗಿರಲಿ, ಪ್ರತಿಯೊಬ್ಬರು ಅದನ್ನು ಹೊಗಳ್ಕೊತಾನೆ ಬಂದರು. ಏನು ಸರ್ ಮ್ಯೂಸಿಕ್, ಯಾರು ಮಾಡಿದ್ದಾರೆ ಮ್ಯೂಸಿಕ್ಕು, ಪ್ರತಿ ಟೈಮ್ ಹೋದಾಗೂ ಕೇಳ್ತಿದ್ರು ಯಾರು ಮ್ಯೂಸಿಕ್ಕು ಅಂತ. BGM ಕೂಡ ಕೆಲವ್ರಿಗೆಲ್ಲ ತುಂಬಾ ಇಷ್ಟ ಆಗಿತ್ತು ಟೀಸರಲ್ಲಿ. ಇನ್ನು ಸಿನಿಮಾದಲ್ಲಿ ಒಂದು ದೊಡ್ಡ ಇದೆ BGMಸ್ಗೆ ಒಂದು ದೊಡ್ಡ ಸ್ಪೇಸೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಚೇಂಜಸ್ಸೇ ಕಮ್ಮಿ ಹೇಳಿರೋದು ಅವ್ರಿಗೆ. ಅವ್ರು ನಮಗೆ ಫಸ್ಟ್ ವರ್ಷನಲ್ಲೇ ಅದ್ಭುತವಾದ BGMs ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಬೇಕೋ ಅದ್ಭುತವಾಗಿ ಕೊಟ್ಟಿದ್ದಾರೆ. ಏನೋ ಒಂದು 2 ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ. ನಮಗೆ ಚೇಂಜಸ್ ಮಾಡೋಕ್ಕೆ ಅವರು ಟೈಮ್ ಕೊಟ್ಟಿಲ್ಲ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು, ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು. ಸೊ ಅವ್ರ ಸಪೋರ್ಟಿಂದ ಒಂದೊಳ್ಳೆ ಈಗ ಟ್ರೈಲರಲ್ಲಿ ಏನು ನೀವು BGMs ನೋಡ್ತಿದ್ದೀರೋ ಅದ್ಭುತವಾಗಿ ಬಂತು. ಅದಾದ ನಂತರ ನನ್ನ ಗುರುಗಳು ಇಬ್ಬರು ಇದ್ದಾರೆ ಇಲ್ಲಿ, ಮಾಲೂರು ವಿಜಯ್ ಸರ್ ಆಗಲಿ, ಸದಾಶಿವ್ ಸರ್ ಆಗಿರಲಿ, ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು. ಯಾಕಂದರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ರಂಗಭೂಮಿ. ಯಾಕಂದರೆ ರಂಗಭೂಮಿ ಯಾವ ಥರ ಅಂದರೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನು ಕೊನೆಗೆ ಆ್ಯಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ಟೀಮ್ಸ್ ಎಲ್ಲ. ಅಂದರೆ ಡೇ ವೈಸ್ ಶೂಟ್ ಡೇಸಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಬಟ್ ಪ್ರಿಯಾರಾಗಿ ಮಾಡಿದ್ರೆ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಬಜೆಟ್ ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಸೊ ನಮಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ, ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದು ಐಡಿಯಾಸ್ ತಿಳ್ಕೊಂಡಿದ್ರಿಂದ ನಮ್ಮ ಟೀಮ್ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡಿಕೊಂಡು ಅದೊಂದು ಖುಷಿ ಇದೆ. ಈಗ ಸಾಂಗ್ ನೋಡಿದಾಗ ನಾವು ಮಾಡಿದ್ವಿ ಇದನ್ನ, ಇಲ್ಲೆಲ್ಲ ಇವನ್ನ ಕಳಿಸಿದ್ದೆ, ನಾವು ಕಟ್ಟಿದ್ವಿ, ಬಂಟಿಂಗ್ಸ್ ನಾವು ಕಟ್ಟಿದ್ವಿ. ಸೊ ಅದೆಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮ ಒಂದು ಗುರುಗಳ ಮಾಲೂರು ವಿಜಯ್ ಸರ್ ಅವರ ಪ್ರೇರಣೆಯಿಂದ ಅವ್ರು ನಮಗೆ ಕಲಿಸ್ಕೊಟ್ಟಂಥ ವಿದ್ಯೆಗಳಿಂದ ಆಯಿತು. ಸಿನಿಮಾ ಅಂತ ಬಂದಮೇಲೆ ಆ್ಯಕ್ಟಿಂಗು
ಬೇರೆ ಥರ ಇರುತ್ತೆ. ಇದಕ್ಕೆ ಅಂತ ಬೇರೆ ಥರ ಒಂದು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಸದಾಶಿವ್ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು. ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು, ಯಾವ ಥರ ಸ್ಕ್ರಿಪ್ಟ್ನ ಓದಬೇಕು ಅನ್ನೋದೇ ಮೇನ್. ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು. ಅದೇ ನಾವು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಾನು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ನ ಓದೋದ ರೀತಿನೇ ಬೇರೆ ಥರ ಚೇಂಜ್ ಆಗಿ ಬೇರೆ ಥರ ಆಯಿತು. ಇನ್ನು ಡ್ಯಾನ್ಸ್ ನೀವು ನೋಡ್ತಿರ್ಬೋದು, ನಮ್ಮ RJ ಮಾಸ್ಟರ್ ರಘು RJ ಮಾಸ್ಟರು ತುಂಬ ಅದ್ಭುತವಾಗಿ ಮಾಡಿಸಿದ್ರು. ಸ್ಟಂಟ್ಸ್ಗೆ ನಮ್ಮ ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಸ್ಟಂಟ್ ಸಾಗರ್ ಮಾಸ್ಟರು, ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು 6 ತಿಂಗಳು ಬಿಫೋರೇ ನಾವು ಪ್ರಿಪ್ರೇಷನ್ ಮಾಡಿದ್ವಿ. ಯಾಕಂದ್ರೆ ಫೈಟ್ಸ್ ಬರ್ತಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ, ಶೂಟಿಂಗ್ ಸ್ಪಾಟಲ್ಲೇ ಕಲಿಯಕ್ಕಾಗಲ್ಲ ಎಲ್ಲ. ನಾನು ಹೊಸಬಾಗಿರೋದ್ರಿಂದ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ನಾವು ಶೂಟಿಂಗ್ ಸ್ಪಾಟಿಗೆ ಬರ್ತಿದ್ವಿ. ಒಂದು ಎಲ್ಲಾರ್ದು, ಆಮೇಲೆ ಆರ್ಟಿಸ್ಟ್ಗಳು, ನನ್ನ ಮೊದಲನೇ ಸಿನಿಮಾಕ್ಕೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಬಾಲರಾಜ್ ವಾಡಿ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಇನ್ನು ಎಷ್ಟೊಂದು ಜನ, ಅವಿನಾಶ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದೆ ನನಗೊಂದು ದೊಡ್ಡ ಪುಣ್ಯ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಮುಂದೆ ಆ್ಯಕ್ಟ್ ಮಾಡೋದೊಂದು ಭಯನೂ ಇತ್ತು. ಹೆಂಗಪ್ಪ ಇವ್ರ ಮುಂದೆ ಆ್ಯಕ್ಟ್ ಮಾಡೋವಾಗ ರೀಟೇಕ್ಸ್ ಮಾಡಿದಾಗ ಅವರು ನಾನು ಸೀನ್ಸಲ್ಲಿದ್ದಾಗ ಅವ್ರೇನೋ ಬೇಜಾರು ಮಾಡ್ಕೋತಾರ, ನಾನು ಮಾಡೋದೇನೋ ತಪ್ಪಿಗೆ, ಒಂದು ಅವ್ರ ಭಯದಿಂದ ಇದಕ್ಕೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದರು. ಅವರಿಂದ ನನಗೆ ಬಿಹೇವಿಯರ್ಸ್ ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಸ್ಕ್ರಿಪ್ಟ್ನ ತಗೋಬೇಕು, ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಂಡಿದ್ದೇ ನಮಗೆ ಒಂದು ಲಕ್ ಅನ್ಸುತ್ತೆ. ನನಗೆ ಫಸ್ಟ್ ಸಿನಿಮಾದಲ್ಲೇ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿದ್ದು. ಜೊತೆಗೆ ನನ್ನ ಇಡೀ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು, ನಮ್ಮ ಲೈಟ್ ಆಫೀಸರ್ಸ್ ಅಂತೂ ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಹೆಂಗೆ ಅಂದರೆ ಶೆಡ್ಯೂಲ್ ಪ್ಯಾಕಪ್ ಆಗಬೇಕಂದ್ರೂ ಟೈಮ್ ಆಗ್ಬಿಟ್ಟಿರುತ್ತೆ ಅವತ್ತಿಂದು ಕಾಲ್ ಶೀಟ್, ಆದರೂ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕ್ರೇನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಪ್ರೊಡಕ್ಷನ್ ಊಟದ ಡಿಪಾರ್ಟ್ಮೆಂಟ್ ಆಗಿರಲಿ, ಈ ಥರ ಪ್ರತಿಯೊಬ್ಬರ ಸಪೋರ್ಟಿಂದ ಒಂದು ಟೀಮ್ ವರ್ಕ್ ಥರ ಇತ್ತು. ಹೆಂಗೆ ಅಂದರೆ ನಾವೆಲ್ಲ ಏನು ಊಟ ತಿಂತಿದ್ವೋ ಇಡೀ ಸೆಟ್ ಅದೇ ತಿಂತಿತ್ತು. ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಇವಾಗೂ ಮಾತಾಡ್ಸ್ತಾರೆ ನಮ್ಮನ್ನು. ನಮ್ಮ ಟೀಮಲ್ಲಿ ಯಾರು ದೊಡ್ಡವರು, ಹೀರೋಯಿನ್ನು ಆ ಥರನೂ ಇರಲಿಲ್ಲ. ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡೇ ಒಂದು ಒಳ್ಳೆ ಫೀಲ್ ಇತ್ತು ನಮ್ಮಲ್ಲೆಲ್ಲ. ಒಂದು ಫ್ಯಾಮಿಲಿ ಥರ ಫೀಲ್ ಮಾಡಿಕೊಂಡು ಪ್ರತಿಯೊಂದು ಆರ್ಟಿಸ್ಟು ಇರ್ಬೋದು. ಈ ಸಿನಿಮಾದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ 3/4% ನಾವು ರಂಗಭೂಮಿ ಕಲಾವಿದರನ್ನೇ ಹಾಕ್ಕೊಂಡಿದ್ದೀವಿ. ನಮ್ಮ ರಂಗವಿಜಯ ತಂಡ ಇರ್ಬೋದು, ಹಾಗೆ ನಮ್ಮ ದೇವರಾಜ್ ಸರ್ದು ಟೀಮ್ ಇದೆ. ಆ ಟೀಮಿಂದ ಒಂದಷ್ಟು ತಂಡಗಳಿಂದ ಒಂದಷ್ಟು ಆರ್ಟಿಸ್ಟ್ಗಳನ್ನ ತಗೊಂಡು ಅವರು ನಮಗೆ ತುಂಬಾ ದೊಡ್ಡ ಪ್ಲೇ ಮಾಡಿದ್ರು. ದೇವರಾಜ್ ಸರು ಅವ್ರ ಟೀಮಲ್ಲಿರೋ ಹುಡುಗರನ್ನೆಲ್ಲ ಕರ್ಕೊಂಡು, ಅಂದರೆ ನಮಗೆ ಎಷ್ಟು ಯಾವ ಬಜೆಟಿಗೆ ಬೇಕಾಗಿತ್ತೋ ಏನು ತೀರಾ ನಮಗೆಲ್ಲ ಇದು ಮಾಡ್ದಂಗೆ. ಅಂದರೆ ರಂಗಭೂಮಿ ಕಲಾವಿದರು ಎಲ್ಲದಕ್ಕೂ ಹೋಗಕ್ಕೆ ರೆಡಿ ಇರ್ತಾರೆ. ಲೇಟ್ ನೈಟು ಶೂಟ್ ಸ್ವಲ್ಪ ಎಕ್ಸ್ಟ್ರಾ ಆದರೂ ಕೂಡ ಅವ್ರು ನಮಗೆ ತೊಂದರೆ ಮಾಡ್ದಿದ್ದಂಗೆ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಇವತ್ತು ನಮಗೆ ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂಥ ಪ್ರಭಾಕರ್ ಸರು ತುಂಬ ಖುಷಿಯಿಂದ ಅವರು ಇಷ್ಟಪಟ್ಟರು ನಮ್ಮ ಟ್ರೈಲರ್ನ. ಮುಂಚೆನೇ ಒಂದು ಸತಿ ತೋರಿಸಿದ್ದೆ ಅವ್ರಿಗೆ, ಇಷ್ಟಪಟ್ಟು ಅವರು ಸಿದ್ದರಾಮಯ್ಯ ಸರ್ ಹತ್ರನೂ ಕರ್ಕೊಂಡೋಗಿರು, CM ಸರ್ ಹತ್ರ ಕರ್ಕೊಂಡೋಗಿ ಅಲ್ಲೂ ಅವ್ರಿಗೂ CM ಸರ್ಗೂ ತೋರಿಸಿ ಅವರು ಒಳ್ಳೇದಾಗಲಿ, ಸಿನಿಮಾಕ್ಕೆ ಒಳ್ಳೇದಾಗಲಿ ಅಂತ ಕೂಡ ವಿಶ್ ಮಾಡಿದ್ರು. ನಿನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದ್ವಿ CM ಸರ್ನ. ಇದೇ ರೀತಿ ಒಂದು ಒಳ್ಳೆ ಪ್ರಮೋಷನ್ಸ್ ಅಂತೂ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನೆನ್ನೆ ನೋಡಿ ಖುಷಿ ಪಟ್ಟರು CM ಸರು. ನೋಡಿ ಚೆನ್ನಾಗಿ ಮಾಡಿ, ಏನಯ್ಯ ನೀನು ಮಾಡಿದ್ಯಾನಯ್ಯ ಸಿನಿಮಾದಲ್ಲಿ ಅಂತ ಕೇಳಿದ್ರು. ಹೌದು ಸರ್ ಮಾಡಿದ್ದೀನಿ ಅಂತ ಹೇಳಿ, ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡಿನೂ ಕಳಿಸಿದ್ರು. ಅದಕ್ಕೆ ಫಸ್ಟು ನಮ್ಮ ವಿಜಯ್ ಸರು ಮತ್ತು ಪ್ರಭಾಕರ್ ಸರಿಂದನೇ ಇಲ್ಲಿವರೆಗೂ ಹೋಗೋಕ್ಕೆ ಸಿಕ್ತು. ಅವರು ಖುಷಿ ಪಟ್ಟರು, ನಮ್ಮ ಹಾಡನ್ನ ಎಲ್ಲನೂ ಹೊಗಳಿದ್ರು. ಅವರು ಕೂಡ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವ್ರು ನಮಗೆ ಅದನ್ನು ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಎಲ್ಲರಿಗೂ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಗುರು ಹಿರಿಯರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ, ಆಮೇಲೆ November 7ಕ್ಕೆ ನಮ್ಮ ಸಿನಿಮಾ ರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕರ್ನಾಟಕದ ಜನತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ November 7ಕ್ಕೆ ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ನೀವು ಕಟ್ಟ 100-120 ರೂಪಾಯಿಗೆ ಮೋಸ ಮಾಡ್ದಿದ್ದಂಗೆ ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನೇನೆಲ್ಲ ಬೇಕಿದ್ರೆ ಫನ್ ಎಲಿಮೆಂಟ್ ಇರ್ಬೋದು, ಆ್ಯಕ್ಷನ್ ಎಲಿಮೆಂಟ್ಸ್ ಇರ್ಬೋದು, ಸಾಂಗ್ಸ್ ಆಗಿರಲಿ, ನಿಮ್ಗೆ ಯಾವುದು ಕೂಡ ಬೇಜಾರಾಗ್ದಿದ್ದಂಗೆ ನಿಮ್ಮನ್ನ ಕೂಣಿಸ್ಕೊಂಡು ಕಳಿಸ್ಕೊಡ್ತೀವಿ. ಒಂದೊಳ್ಳೆ ಸಸ್ಪೆನ್ಸ್ನು ಕೂಡ ಮೇಂಟೈನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ನಿಮ್ಮ ಮಾಧ್ಯಮಗಳ ಬಗ್ಗೆನೂ ತುಂಬ ಅದ್ಭುತವಾಗಿ ಹೇಳಿದ್ದೀವಿ. ಒಬ್ಬ ಪ್ರಾಮಾಣಿಕ ಮೀಡಿಯಾದಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ, ನಮ್ಮ ಜನ ಸ್ಪಂದಿಸೋದ್ರಿಂದ, ನಮ್ಮ ಜನ ಚೆನ್ನಾಗಿ ಮೀಡಿಯಾಗಳಿಗೆ ಸ್ಪಂದಿಸಿದ್ರೆ ಯಾವ ಥರ ಇರುತ್ತೆ ಒಂದು ಹಳ್ಳಿ, ಯಾವ ಥರ ಇರುತ್ತೆ ಒಂದು ನಗರ ಅಂತ ಹೇಳೋದಕ್ಕೂ ಒಂದು ಒಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ November 7ಕ್ಕೆ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.
ಧನ್ಯವಾದಗಳು ಸರ್. ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಒಳ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ ಅಂತ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು.